ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ಮಾತುಕತೆಗೆ ತಮಗೆಲ್ರಿಗೂ ಸ್ವಾಗತ. ನಾನು KS ಬಿಮ್ಲಾ. ಈ ನ್ಯಾಯಾಂಗದ ಬಗ್ಗೆ ಜನರಿಗೆ ಇವತ್ತಿಗೂ ತುಂಬ ನಂಬಿಕೆ, ವಿಶ್ವಾಸ. ಈ ದೇಶದ ಸಂವಿಧಾನವನ್ನು ಮತ್ತು ಈ ದೇಶದ ಜನರಿಗೆ ಸಂವಿಧಾನ ಕೊಟ್ಟಿರುವಂತಹ ಘನತೆಯ ಬದುಕಿನ ಹಕ್ಕನ್ನು ಮತ್ತು ಎಲ್ಲ ರೀತಿಯ ಹಕ್ಕುಗಳನ್ನು ಕೊಡಿಸುವಂತಹ ಒಂದು ಸಂಸ್ಥೆ ಅದು ಅಥವಾ ಒಂದು ಜಾಗ ಅದು ಅಂತನ್ನುವಂತಹ ನಂಬಿಕೆ ಜನರಲ್ಲಿ ಈಗಲೂ ಕೂಡ ತುಂಬ ದೃಢವಾಗಿದೆ. ಹಾಗಾಗಿನೇ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕೋರ್ಟಿಗೆ ಹೋಗ್ತೀವಿ ಅಂತ ಅನ್ನುವಂತಹ ರೀತಿಯಲ್ಲಿ ನಾವು ಜನರಲ್ಲಿ ಆ ನಂಬಿಕೆ ಗಾಢವಾಗಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಎಟ್ ಟೈಮ್ಸ್ ಕೆಲವು ಸಂದರ್ಭಗಳಲ್ಲಿ ಆ ನ್ಯಾಯಾಂಗದ ಅಥವಾ ನ್ಯಾಯಾಲಯದ ಪೀಠದಲ್ಲಿ ಕುಳಿತವರಿಂದ ಬರುವಂತಹ ಮಾತುಗಳು ಸ್ವಲ್ಪ ಧೃತಿಗೆಡಿಸ್ಬಿಡೋ ಹಾಗೆ ಇರ್ತವೆ ಅಂತ ಅನ್ನೋದು ಬಹಳ ಕಾಲದಿಂದ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಇತ್ತೀಚೆಗಂತೂ ಕೂಡ ಸುಪ್ರೀಂ ಕೋರ್ಟೇನೆ ಹೀಗೆ ಹೇಳಬೇಡಿ, ನೀವು ಎಚ್ಚರ ಇರಲಿ, ಬಿವೇರ್ ಅನ್ನುವಂತಹ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾಗಲೂ ಕೂಡ ಕೆಲವು ಹೈಕೋರ್ಟ್ಗಳಿಂದ ಬರ್ತಾ ಇರುವಂತಹ ಮಾತುಗಳು ಯಾಕೆ ಹೀಗಾಗ್ತಾ ಇದೆ ಅಂತನ್ನುವಂತಹ ಒಂದು ಯೋಚನೆಯನ್ನು ಹೆಚ್ಚಿಸ್ತಾ ಇರುವಂತಹ ಹೊತ್ತು ಇದು. ಅಂತಹ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ಒಂದು ರೀತಿಯಲ್ಲಿ ಸ್ತ್ರೀ ದ್ವೇಷದ ಮನೋಭಾವವನ್ನು ಕಟ್ಟಿಕೊಡ್ತಾ ಇದೆಯಾ ಈ ಸಮಾಜಕ್ಕೆ, ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತಹ ಹಲವಾರು ವ್ಯತಿರಿಕ್ತ ಬೆಳವಣಿಗೆಗಳು ನ್ಯಾಯಾಧೀಶರುಗಳ ನ್ಯಾಯಾಂಗದ ಮೇಲೂ ಪರಿಣಾಮ ಬೀರ್ತಾ ಇದೆಯಾ, ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ಕೊಡುಗೆಯನ್ನು ಕೊಡ್ತಾ ಇದೆಯಾ ಅಂತ ಅನ್ನುವಂತಹ ಪ್ರಶ್ನೆಗಳು ನಮಗೆ ಎದ್ದಿದೆ. ಹಾಗೆ ನಮ್ಮ ವೀಕ್ಷಕರಿಗೂ ಎದ್ದಿರಬಹುದು. ಅದರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ನಮ್ಮ ಜೊತೆಗೆ ಇವತ್ತು ಮೈತ್ರೇಯಿ ಕೃಷ್ಣನ್ ಅವರು, ಕರ್ನಾಟಕದ ಒಬ್ಬ ಲೀಡಿಂಗ್ ನ್ಯಾಯವಾದಿ, ಹಾಗೆಯೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಪಾಲ್ಗೊಳಿಸ್ಕೊಂಡು ಕೆಲಸ ಮಾಡ್ತಾ ಇರುವಂಥವರು, ಜೊತೆಗೆ ಒಬ್ಬ ರಾಜ್ಯ ಮಟ್ಟದ ಕಾರ್ಮಿಕ ನಾಯಕಿ ಕೂಡ. ಮೈತ್ರೇಯಿ, ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಮೈತ್ರೇಯಿ, ಬಹುಶಃ ನೀವು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇರೋ ಅಂಥವ್ರು. ಯಾಕೆಂದರೆ ಒಬ್ಬ ಲೀಡಿಂಗ್ ಅಡ್ವೊಕೇಟ್ ಆಗಿ ಪ್ರತಿನಿತ್ಯ ಆಗ್ತಾ ಇರುವಂತಹ ಘಟನಾವಳಿಗಳನ್ನು ಸರಿಯಾಗಿ ವೀಕ್ಷಣೆ ಮಾಡದೇ ಇದ್ದರೆ ನ್ಯಾಯದಾನದ ದಾರಿಯಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಅಂತ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂತಹ ಕೆಲವು ಹೇಳಿಕೆಗಳು, ಎಲ್ಲವೂ ಅಂತ ನಾನು ಹೇಳಲ್ಲ, ಸ್ಪೆಷಲಿ ಅಲಹಾಬಾದ್ ಹೈಕೋರ್ಟಿಗೆ ಸಂಬಂಧಪಟ್ಟಂತಹ ಮಾತುಗಳು ಬರ್ತಾ ಇದಾವಲ್ಲ, ಅವುಗಳ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಅಂತ ಕೇಳಕ್ ಬಯಸ್ತೀನಿ. ಮೊದಲನೇದು, ಈ ತರ ಮಾತುಗಳು ಯಾವಾಗ ಜುಡಿಷಿಯರಿಯಿಂದ ಬರುತ್ತೋ ಅದನ್ನ ನಾವು ಬೇರೆ ತರ ನಾವು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯ ಮನುಷ್ಯರು ಒಂದು ಮಾತಾಡೋದು ಒಂದು, ಬಟ್ ಜುಡಿಷಿಯರಿಯಿಂದ ಬಂದಾಗ ಇಟ್ ಮೀನ್ಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಸೊ ಅದ್ರದ್ದು ಹೇಗೆ ನಾವು ಅದನ್ನ ಅಷ್ಟೇ ಸೀರಿಯಸ್ನೆಸ್ ಇಂದ ನಾವು ನೋಡ್ಬೇಕಾಗತ್ತೆ. ಇತ್ತೀಚೆಗೆ ನಾವು ನೋಡಿದ್ರೆ ಯಾವ ತರ ಒಂದು ಸ್ಟೀರಿಯೋಟಿಪಿಕಲ್ ವೆರಿ ಮಿಸಾಜಿನಿಸ್ಟಿಕ್ ಅಂತ ನಾವು ಹೇಳಕ್ಕಾಗಲ್ಲ. ಬ್ಲೇಟೆಂಟ್ ವೈಲೇಷನ್ ಆಫ್ ಜೆಂಡರ್ ಈಕ್ವಾಲಿಟಿ, ಆ ಬೇಸಿಕ್ ಪ್ರಿನ್ಸಿಪಲ್ ನಾನೇ ವೈಲೇಟ್ ಮಾಡ್ತಾ ಯಾವ ತರ ಸ್ಟೇಟ್ಮೆಂಟ್ಗಳು ಬಂದಿದ್ಯೋ ಅದನ್ನ ಖಂಡಿತ ನಾವು ಖಂಡನೆ ಮಾಡೋದು ಒಂದು, ಬಟ್ ಅದನ್ನ ನಾವು ಹೇಗೆ ನಾವು ಎದುರಿಸ್ತೀವಿ ಅಂತಾನು ನೋಡೋದು ತುಂಬಾನೇ ಮುಖ್ಯ ಆಗಿದೆ. ಆಕ್ಚುಲಿ ಇದು ಬರೀ ನಾವು ಆಕ್ಟಿವಿಸ್ಟ್ ಗಳಿರ್ಲಿ, ಲಾಯರ್ಸ್ ಇರ್ಲಿ, ಅವ್ರು ಮಾತ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಖುದ್ದಾಗೆ ಸುಮಾರು ಸತಿ ಮುಂದೆ ಬಂದು ಈ ತರ ಸ್ಟೇಟ್ಮೆಂಟ್ ಗಳು ಏನಾಗ್ತಾ ಇದೆಯೋ ಅದು ತುಂಬಾ ತಪ್ಪು, ಅದನ್ನ ಸ್ಟೀರಿಯೋ ಟೈಪಿಂಗ್ ತಪ್ಪಾಗತ್ತೆ, ನಾವು ಏನ್ ಪದಗಳು ನಾವು ಯೂಸ್ ಮಾಡ್ತೀವಿ ಅದನ್ನ ನಾವು ನೋಡ್ಕೊಂಡು ಜಡ್ಜ್ಗಳು ಯೂಸ್ ಮಾಡ್ಬೇಕು, ಯಾವ ತರ ಆರ್ಡರ್ಸ್ ಮಾಡ್ತೀವಿ ಅಂತ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಎಷ್ಟ್ ಮಟ್ಟಕ್ಕಂದ್ರೆ ಸುಪ್ರೀಂ ಕೋರ್ಟೆ ಒಂದು ಬುಕ್ ತಂದಿದೆ, ಹ್ಯಾಂಡ್ ಬುಕ್. ಅದಕ್ಕೆ ಬರೋಣ, ಹ್ಯಾಂಡ್ ಬುಕ್ಕಿಗೆ ಮತ್ತೆ ಬರೋಣ. ಹ್ಯಾಂಡ್ ಬುಕ್ ಆನ್ ಜೆಂಡರ್ ತಂದಿದೆ. ಬಹುಶಃ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾದಂತಹ ಅಗತ್ಯ ಇದೆ. ಯಾಕೆಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಈ ತರದ
ಸಮಾಜಕ್ಕೆ ಅಗತ್ಯವಾದಂತಹ ಸಮಾಜದ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸುವಂತಹ ಸಂಗತಿಗಳು ನಡೆದಿರ್ತವೆ. ಆದ್ರೆ ಜನಕ್ಕೆ ಅದರದ್ದು ತಿಳುವಳಿಕೆ ಗೊತ್ತೇ ಇರಲ್ಲ. ಕೆಲವರು ಮಾತ್ರ ಆ ವಲಯದಲ್ಲಿ ವಿಭಾಗದಲ್ಲಿ ಇರೋರಿಗೆ ಮಾತ್ರ ಗೊತ್ತಿರೋದಕ್ಕಾಗಿ ಇಂತಹ ಸನ್ನಿವೇಶಗಳು ಬಂದಾಗ ಇದು ತಪ್ಪು, ಇವ್ರು ಹೀಗೆ ಮಾಡಬಾರ್ದಿತ್ತು ಅಂತ ಅನ್ನೋದೇನೆ ಕೋರ್ಟ್ ಆಗಿರೋ ಕಾರಣಕ್ಕಾಗಿ ನಾವೇನು ಮಾತಾಡಬಾರ್ದೋ ಏನೋ ಅನ್ನುವ ಭಯ ಅವರನ್ನ ಕಾಡ್ಲಿಕ್ಕೆ ಶುರುವಾಗ ಸಾಧ್ಯತೆಗಳು ಇರ್ತವೆ. ಅರೆ ಇಷ್ಟೆಲ್ಲ ಮಾತಾಡುವಾಗ ನಾವು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳದೇನೆ ನಮ್ಮ ಮಾತುಗಳನ್ನ ಶುರು ಮಾಡ್ಕೊಂಡಿದ್ದೀವಿ. ಬಹುಶಃ 2 ಪ್ರಕರಣಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತಿನ ಸಂದರ್ಭಕ್ಕೆ 2 ಮುಖ್ಯ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀವಿ. ಒಂದು, ಕೆಲವು ದಿವಸಗಳ ಹಿಂದೆ ಒಬ್ಬ ಅಪ್ರಾಪ್ತ ಯುವತಿಯನ್ನ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇಬ್ರು ಅವಳ ಮೇಲೆ ಒಂದು ರೀತಿಯ ಬಲಾತ್ಕಾರದ ಸನ್ನಿವೇಶ ನಿರ್ಮಾಣ ಆಗಿದೆ. ಅಲ್ಲಿ ಆಕೆಯ ಎದೆಯ ಭಾಗಕ್ಕೆ ಕೈ ಹಾಕಿದ್ದಾರೆ, ಅವಳ ಪೈಜಾಮದ ಲಾಡಿಯನ್ನ ಬಿಚ್ಚಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವಳು ಕೂಗ್ಕೊಂಡಾಗ ಯಾರೋ ಬಂದು ರಕ್ಷಣೆ ಮಾಡಿದ್ದಾರೆ. ಮತ್ತೆ ಅದು ಕೇಸ್ ಬಂದಾಗ ಅಲಹಾಬಾದ್ ಹೈಕೋರ್ಟಿನ ಪೀಠದಿಂದ ಬಂದ ಮಾತು, ಎದೆ ಮೇಲೆ ಕೈ ಹಾಕಿದ್ರೆ ಅಥವಾ ಪೈಜಾಮದ ಲಾಡಿ ಬಿಚ್ಚಿದ್ರೆ ಅದು ಅತ್ಯಾಚಾರದ ಅಡಿಯಲ್ಲಿ ಬರಲ್ಲ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಂಥದ್ದು ಒಂದು. ಎರಡನೇದು, ನೆನ್ನೆ ಮೊನ್ನೆನಲ್ಲಿ ಸುಪ್ರೀಂ ಕೋರ್ಟಿಂದ ಬಂದಂಥದ್ದು ಮತ್ತು ಕೆಲವು ದಿವಸಗಳ ಹಿಂದೆ ನಡೆದಂತಹ ಇನ್ನೊಂದು ಘಟನೆ. ಯುವತಿ ಒಬ್ಬಳು ಯಾವುದೋ ಹೋಟೆಲಲ್ಲಿ ರಾತ್ರಿ ಇರ್ತಾರೆ, ಡ್ರಿಂಕ್ಸ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಪರಿಚಯ ಆಗಿರುವ ಅಥವಾ ಪರಿಚಯ ಇರುವ ಒಬ್ಬ ವ್ಯಕ್ತಿಯ ಜೊತೆಗೆ ಅವರ ಅಪಾರ್ಟ್ಮೆಂಟಿಗೆ ಹೋಗ್ತಾರೆ. ಅಲ್ಲಿ ಅವ್ರ ಮೇಲೆ ಅತ್ಯಾಚಾರದ ಪ್ರಯತ್ನ ನಡೀತದೆ. ಅಂತಹ ಒಂದು ಪ್ರಯತ್ನ ನಡೆದ ಸಂದರ್ಭದಲ್ಲಿ ಮತ್ತೆ ಅದು ಕೋರ್ಟಿಗೆ ಕೇಸಾಗಿ ಬರುವಾಗ ಅಗೈನ್ ಅಲಹಾಬಾದ್ ನ್ಯಾಯಪೀಠದಿಂದ ಒಂದು ಮಾತು ಬರ್ತದೆ. ಆ ಥರದಲ್ಲಿ ಅವಳ ಮೇಲೆ ಅತ್ಯಾಚಾರದ ಪ್ರಯತ್ನ ನಡೆದಿದ್ರೆ ಅಥವಾ ಅತ್ಯಾಚಾರ ನಡೆದಿದ್ರೆ ಅದಕ್ಕೆ ಅವಳೇ ಜವಾಬ್ದಾರಳು. ಯಾಕೆ ಅಂತಂದ್ರೆ, ಹಾಗೆ ತಾನು ಕುಡಿದ ಅಮಲಿನಲ್ಲಿರುವಾಗ ಇನ್ನೊಬ್ಬರ ಜೊತೆಗೆ ಹೋಗ್ಬಾರ್ದು, ಅವ್ರ ಮನೆಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ಲದೆ ಇರುವಂತಹ ವಯಸ್ಸಿನವಳಲ್ಲ ಅವಳು. ಮತ್ತು ಅವಳು MA ಪದವೀಧರೆ ಆಗಿರುವ ಕಾರಣದಿಂದಾಗಿ ಇದೆಲ್ಲ ಗೊತ್ತಿರಬೇಕು ಅವಳಿಗೆ. ಹಾಗಾಗಿ ಅಪಾಯವನ್ನ ತಾನಾಗಿಯೇ ಅವಳು ಆಹ್ವಾನಿಸಿಕೊಂಡಿದ್ದಾಳೆ ಅನ್ನುವಂತಹ ಮಾತನ್ನ ಪೀಠದಿಂದ ಹೇಳಿದಂಥದ್ದನ್ನ ನಾವು ಗಮನಿಸಿದ್ದೀವಿ. ಇದನ್ನ ನಾವು ಮಾತ್ರ ಗಮನಿಸಿದ್ದಲ್ಲ, ಮೈತ್ರೇಯಿ ಅವರು ತಮ್ಮ ಹಿಂದಿನ ಅಭಿಪ್ರಾಯಗಳನ್ನು ಹೇಳಿದಾಗೆ ಸುಪ್ರೀಂ ಕೋರ್ಟು ಬಹಳ ಸೀರಿಯಸ್ ಆಗಿ ಇದನ್ನ ಗಮನಿಸಿ ಸುಮೋಟೋ ಕೇಸನ್ನ ತಗೊಳ್ಳುವಷ್ಟರ ಮಟ್ಟಕ್ಕೆ ಅದು ಬಂದಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ರೀತಿನಲ್ಲಿ ಒಂದು ಸಂವಿಧಾನ ರಾಹಿತ್ಯತೆಯನ್ನ ಮತ್ತೆ ಮತ್ತೆ ಪ್ರದರ್ಶನ ಮಾಡ್ತಾ ಇರುವಂತಹ ಸಂದರ್ಭವನ್ನ ಇಟ್ಕೊಂಡು ನಮ್ಮ ಈ ಮಾತುಕತೆ ಇರೋಂಥದ್ದು. ಸೊ ಮೈತ್ರೇಯಿ, ನನಗಿರೋ ಪ್ರಶ್ನೆ ಎಷ್ಟೇನಂತಂದ್ರೆ, ನೀವು ಹೇಳಿದಾಗೆ ಇದು ಕೇವಲ ಮಿಸೋಜಿನಿಸ್ಟಿಕ್ ಮಾತ್ರವೇ ಅಲ್ಲ ಅಂತ ಅನ್ನುವುದನ್ನು ನೀವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ಇಂತಹ ಒಂದು ಪ್ರಕರಣಗಳ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳು ನಡ್ಕೋಬೇಕಾದಂತಹ ರೀತಿಗೆ ಒಂದು ಕೋಡ್ ಆಫ್ ಕಂಡಕ್ಟ್ ಅಥವಾ ಆ ಥರದ್ದೇನು ಇಲ್ವಾ? ಯಾಕೆಂತಂದ್ರೆ ನ್ಯಾಯಾಲಯ ಅನ್ನೋದೆಲ್ಲವೂ ನಮ್ಮಂತಹ ಆರ್ಡಿನರಿ ಜನರಿಗೆ, ನಾವು ಲಾ ಗ್ರಾಜ್ಯುಯೇಟ್ಸ್ ಅಲ್ಲ, ಹೊರಗಡೆಯಿಂದ ಕಾನೂನನ್ನ ನೋಡುವಂಥವರು, ಮತ್ತು ಆ ಕಾನೂನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಥವಾ ಕಾನೂನು ದೇಶದ ಒಂದು ಸುವ್ಯವಸ್ಥೆಯನ್ನ ಕಾಪಾಡ ಅಂಥದ್ದು ಅಂತನ್ನುವಂತಹ ನಂಬಿಕೆಯನ್ನ ಇಟ್ಕೊಂಡಂಥವರಿಗೆ ಸುಪ್ರೀಂ ಕೋರ್ಟಿಗೆ ಈ ತರ ಮಾತನಾಡುವುದು ತಪ್ಪು ಅಂತ ಅನ್ಸುತ್ತೆ ಅಂತಂದ್ರೆ, ಹೈಕೋರ್ಟ್ ಅಲ್ಲಿ ಇದ್ದವರಿಗೂ ಕೂಡ ಅಂಥದ್ದೇ ಒಂದು ಸೆನ್ಸಿಟಿವಿಟಿ ಇರ್ಬೇಕಲ್ವಾ? ಸೊ ಆ ತರದ ಒಂದು ಕೋಡ್ ಆಫ್ ಕಂಡಕ್ಟ್ ಆ ತರದ್ದೇನು ಇರಲ್ವಾ? ಫಸ್ಟ್ಲಿ ಜಡ್ಜ್ಗಳದು ಮುಖ್ಯವಾದ ಅವ್ರದ್ದು ಏನ್ ಮೇನ್ ಓದಿರತ್ತಂದ್ರೆ ಟು ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್, ಟು ಅಪ್ಹೋಲ್ಡ್ ದ ವ್ಯಾಲ್ಯೂಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿರತ್ತೋ. ನಮ್ಮ ಸಂವಿಧಾನದಲ್ಲಿ ತುಂಬಾ ಸ್ಪಷ್ಟವಾಗಿ, ನಮ್ಮ ಸಂವಿಧಾನದ ಕೋರ್ ಏನಿದೆ ಅಂದ್ರೆ ಸಮಾನತೆ. ಆ ಸಮಾನತೆಯಲ್ಲಿ ಅದು ಜೆಂಡರ್ ಬಗ್ಗೆ ಇರ್ಬೋದು, ಜಾತಿ ಸಂಬಂಧಪಟ್ಟಿದ್ದಿರ್ಬೋದು, ಕ್ಲಾಸ್ ಬಗ್ಗೆ ಇರ್ಬೋದು, ಅಂದ್ರೆ ಈಕ್ವಾಲಿಟಿ ಇಸ್ ದ ಕೋರ್. ಅದನ್ನ ಮುಂದೆ ಇಟ್ಕೊಂಡು ಅವ್ರು ಮಾಡ್ಲೇಬೇಕಾಗಿದೆ. ಇನ್ಫ್ಯಾಕ್ಟ್ ನೀವ್ ಹೇಳ್ದಂಗೆ ಇದು ಮೊದಲನೇ ಸತಿ ಅಲ್ಲ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಆಗ್ತಾ ಇರೋದು. ಇಲ್ಲಿ ಎರಡು ಘಟನೆ ಬಗ್ಗೆ ನೀವೇನ್ ಹೇಳಿದ್ರಿ, ಅದಕ್ ಮುಂಚೆನೂ ಸುಮಾರು ಹೈಕೋರ್ಟ್ ಗಳಲ್ಲಿ ಇದಾಗಿದೆ. ನಾವ್ ನಿಜವಾಗ್ಲೂ ನೋಡ್ಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಒಂದಿಷ್ಟು ಪ್ರಕರಣಗಳಲ್ಲಿ ನಮ್ಗೂ ಗೊತ್ತಿದೆ ಮಥುರಾ ಕೇಸಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ ಯಾವ ತರ ಆದೇಶ ಮಾಡಿದ್ರು ಅಂತ. ಸೊ ಸುಪ್ರೀಂ ಕೋರ್ಟ್ ಅಲ್ಲೂ ಎಲ್ಲ ಕಂಪ್ಲೀಟ್ಲಿ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ, ಅಬ್ಸಲ್ಯೂಟ್ಲಿ ಕರೆಕ್ಟ್ ಜಜ್ಮೆಂಟ್ ಗಳೇ ಬರೋದು ಅಂತ ನಾವು ಅದನ್ನು ಹೇಳಕ್ ಆಗಲ್ಲ. ನಾವು ಜನರಲ್ ಆಗಿ ನಾವು ನೋಡ್ಬೇಕಾಗಿದ್ರೆ ಇದು ಆಗ್ತಾ ಇದೆ. ಅದು ಒಂದು ಲೆವೆಲ್ ಅಲ್ಲಿ ನಮ್ಮ
ಸಮಾಜದಲ್ಲಿರೋ ಒಂದು ಪುರುಷ ಪ್ರಧಾನತೆಯ ಒಂದು ವ್ಯಾಲ್ಯೂಸ್ ಏನಿದೆಯೋ ಅದು ಎಲ್ಲಾದ್ರಲ್ಲೂ ಇರೋದು. ಇನ್ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಆಗಿ ಒಬ್ರು ಗುಜರಾತ್ ಹೈಕೋರ್ಟ್ ಅವರು ಜಸ್ಟಿಸ್ ರವಾನಿ ಅಂತ ಇರ್ತಾರೆ. ಅವರು ಒಂದು ಮಾತು ಅವ್ರ ಜಡ್ಜ್ಮೆಂಟ್ ಅಲ್ಲೇ ಬರೀತಾರೆ, ದ ಜಡ್ಜಸ್ ಇನ್ ದೇರ್ ಜಡ್ಜ್ಮೆಂಟ್ಸ್ ಬಿಟ್ರೇ ದ ಕ್ಲಾಸ್, ಶೋ ದ ಕ್ಲಾಸ್ ಇನ್ ವಿಚ್ ದೇ ಕಮ್ ಫ್ರಮ್ ಅಂತ. ಅಂದ್ರೆ ಫೈನಲಿ ದೇ ಶೋ ವೇರ್ ದೇ ಕಮ್ ಫ್ರಮ್. ಅವ್ರ ಜಡ್ಜ್ಗಳಿಗೂ ಅವ್ರಿಗೆ ಪ್ರೆಜುಡಿಸ್ಗಳಿದೆ, ಅವರೇ ಒಂದು ಅವ್ರು ಹೇಗ್ ಸಮಾಜನ ನೋಡ್ತಾರೆ ಅಂತ ಅದ್ರದ್ದು ಒಂದಿದೆ. ಸೊ ಇದು ಸಂಬಂಧಪಟ್ಟಿದ್ದು ಖಂಡಿತ ಸುಪ್ರೀಂ ಹೈಕೋರ್ಟ್ ಇರ್ಲಿ, ಸುಪ್ರೀಂ ಕೋರ್ಟ್ ಇರ್ಲಿ, ಡಿಸ್ಟ್ರಿಕ್ಟ್ ಜಡ್ಜ್ ಇರ್ಲಿ, ಫ್ರಮ್ ಅ ಮ್ಯಾಜಿಸ್ಟ್ರೇಟ್ ಆನ್ವರ್ಡ್ಸ್ ಎವ್ರಿ ಸಿಂಗಲ್ ಜಡ್ಜ್ ಹ್ಯಾಸ್ ಟು ಬಿ ಡನ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಆದ್ರೆ ನಾವ್ ನೋಡ್ತಾ ಇರೋದು ಆ ಪ್ರೆಜುಡಿಸ್ಗಳು ಇದು ಹೊರಗಡೆ ಈ ತರ ಬರುತ್ತೆ ಅಂತ. ಸೊ ಈ ಒಂದು ಇದೆಲ್ಲ ನೋಡ್ಕೊಂಡು ಸುಪ್ರೀಂ ಕೋರ್ಟೇ ಆಕ್ಚುಲಿ ಸುಮಾರು ಕೇಸ್ಗಳಲ್ಲಿ ಜಡ್ಜ್ ತೀರ್ಪುಗಳು ಮಾಡಿದ್ದಾರೆ. ಅವರು ಒಂದು ಎಷ್ಟ್ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅವರು ಒಂದು ಹ್ಯಾಂಡ್ ಬುಕ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ಹ್ಯಾಂಡ್ ಬುಕ್ ಆನ್ ಕಂಬ್ಯಾಟಿಂಗ್ ಜೆಂಡರ್ ಸ್ಟೀರಿಯೋಟೈಪ್ಸ್ ಅಂತ. ಅದರಲ್ಲಿ ಸುಮಾರು ಗೈಡ್ ಲೈನ್ಸು ಇದೆ. ಒಂದು ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದು ನಿಮ್ಗೆ ನೆನಪಿರ್ಬೋದು. ಸುಮಾರು ಕೇಸ್ಗಳಲ್ಲಿ ಎಲ್ಲಿ ರೇಪ್ ಆಗತ್ತೋ ಅವರು ಏನ್ ಹೇಳ್ತಾರಂದ್ರೆ ಮದ್ವೆ ಮಾಡ್ಕೊಂಡ್ರೆ ಅದು ಬೇಲ್ ಸಿಕ್ಕದು, ಮದ್ವೆ ಮಾಡ್ಕೊಂಡ್ರೆ ಕೇಸ್ ಕ್ಲೋಸ್ ಮಾಡೋದು, ಆ ತರ ಸುಮಾರು ಜಡ್ಜ್ಮೆಂಟ್ಸ್, ಬೇಲ್ ಕಂಡೀಷನ್ಸ್ ಆ ತರ ಮಾಡ್ತಾ ಇದ್ರು. ಮದ್ವೆ ಮಾಡ್ಕೊಂಡ್ರೆ ಬೇಲ್ ಕೊಡ್ತೀವಿ ಅಂತ ಹೇಳೋದು. ಸೊ ಆ ಒಂದ್ ಟೈಮ್ ಅಲ್ಲಿ ಅಪರ್ಣಾ ಭಟ್ ಅಂತ ಒಬ್ರು ಸುಪ್ರೀಂ ಕೋರ್ಟ್ ಲಾಯರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು PIL ಹಾಕಿದ್ರು, ಈ ತರ ಏನೇನ್ ಕಂಡೀಷನ್ಸ್ ಗಳು ಕೊಡ್ತಾ ಇರೋ ತುಂಬಾ ತಪ್ಪು ಅಂತ. ಆವಾಗ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಡೀಟೇಲ್ಡ್ ಆಗಿ ಒಂದು ಆದೇಶ ಕೊಡ್ತಾರೆ. ಇದು 2021 ಮಾರ್ಚ್ ಅಲ್ಲಿ ಒಂದು ಡೀಟೇಲ್ಡ್ ಆಗಿ ಆದೇಶಗಳು ಕೊಟ್ಟು ಬೇಲ್ ಆರ್ಡರ್ ಮಾಡುವಾಗ ಅದು ಈ ರೇಪ್ ಇರ್ಲಿ, ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳಲ್ಲಿ ಯಾವ ತರ ಕಂಡೀಷನ್ಸ್ ಆಗ್ಬೋದು, ಹೇಗ್ ನೋಡ್ಬೇಕು, ಯಾವ ತರ ಕೊಡಂಗಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದಾದ್ಮೇಲೆನೂ ಇದು ನಿಂತಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಜೆಂಡರ್ ಅಂಡ್ ಇದು ಹ್ಯಾಂಡ್ ಬುಕ್ ಆಫ್ ಜೆಂಡರ್ ಸ್ಟೀರಿಯೋಟೈಪ್ಸ್ ಅಲ್ಲಿ ಒಂದು ಮಾತು ಹೇಳ್ತಾರೆ. ಅದ್ರಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ದ ಲ್ಯಾಂಗ್ವೇಜ್ ಅ ಜಡ್ಜ್ ಯೂಸಸ್ ರಿಫ್ಲೆಕ್ಟ್ಸ್ ನಾಟ್ ಓನ್ಲಿ ದ ಇಂಟರ್ಪ್ರಿಟೇಷನ್ ಆಫ್ ದ ಲಾ ಬಟ್ ದೇರ್ ಪರ್ಸೆಪ್ಷನ್ ಆಫ್ ಸೊಸೈಟಿ ಆಸ್ ವೆಲ್. ಸೊ ಅಲ್ಟಿಮೇಟ್ಲಿ ಜಡ್ಜ್ ಏನಾದ್ರು ಬರಿತಾ ಇದಾರಂದ್ರೆ ಅವ್ರು ಬರೀ ಕಾನೂನು ಒಂದ್ ಮಾತ್ರ ನೋಡ್ತಾ ಇಲ್ಲ, ಅವರ ಒಂದು ಪ್ರೆಜುಡಿಸ್ ಗಳಿರತ್ತೆ, ಅವ್ರದೇ ಒಂದು ಪ್ರೀವಿಯಸ್ ಏನ್ ಅವ್ರ ಮೈಂಡ್ ಸೆಟ್ ಇರತ್ತೆ, ಅದೆಲ್ಲ ಅದು ಅವ್ರ ಜಡ್ಜ್ಮೆಂಟ್ ಗಳಲ್ಲಿ ಬರ್ತಾ ಇದೆ. ಸೊ ನಮ್ಮ ಮುಂದೆ ಇರೋದು ಅಲ್ಟಿಮೇಟ್ಲಿ ಜುಡಿಷಿಯರಿ ಇಸ್ ನಾಟ್ ಐಸೋಲೇಟೆಡ್ ಫ್ರಮ್ ಸೊಸೈಟಿ. ಸೊ ಅದನ್ನ ನಮ್ಮ ಮುಂದೆ ಇರೋ ಪ್ರಶ್ನೆ, ಹೌ ಡು ವಿ ಹೋಲ್ಡ್ ಇಟ್ ಅಕೌಂಟಬಲ್ ಅಂತ. ಅದೇನೆ ಅಂದ್ರೆ ಈಗ ಹೌ ಡು ವಿ ಹೋಲ್ಡ್ ಇಟ್ ಅಕೌಂಟಬಲ್ ಅಂತ ಅನ್ನುವಾಗ ಬಹುಶಃ ಕೆಲವು ಕೋರ್ಟ್ಗಳ ಜಡ್ಜ್ಮೆಂಟ್ಗಳ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳನ್ನ ಒಂದ್ಸರಿ ನಾವು ಗಮನಿಸ್ಕೋಬಹುದೋ ಏನೋ ಅಂತ ಅನ್ಕೋತೀನಿ. ಬಹುಶಃ 2025 ಮೊದಲ 4 ತಿಂಗಳನ್ನಲ್ಲೇನೆ ಈ ಮಿಸೋಜಿನಿಸ್ಟಿಕ್ ಅಥವಾ ಮಹಿಳಾ ವಿರೋಧಿ ಅಂತ ಹೇಳ್ತೀವಿ ಅಂತಹದ್ದು ಜಡ್ಜ್ಮೆಂಟ್ಗಳು ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಹಾಗೇನೆ ಛತ್ತೀಸ್ಗಢ ಹೈಕೋರ್ಟ್ ಅಲ್ಲಿ 40 ವರ್ಷ ವಯಸ್ಸಿನ ಪುರುಷ ಹೆಂಡತಿ ಜೊತೆ ಅಸಹಜವಾದಂತಹ ಲೈಂಗಿಕ ಕ್ರಿಯೆಯನ್ನ ನಡೆಸಿ ವಿತಿನ್ 24 hours ಏನೋ ಅವಳು ಸತ್ತು ಹೋಗ್ತಾಳೆ. ಅದು ಕೇಸ್ ಆಗತ್ತೆ. ಆದ್ರೆ ಅಂತಹ ಕೇಸಲ್ಲೂ ಕೂಡ ಅವರಿಗೆ ಬೇಲನ್ನ ಕೊಡುತ್ತೆ. ಹಾಗೇನೆ 2024 ಅಲ್ಲಿ ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಅಪ್ರಾಪ್ತ ಒಬ್ಬ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿ ರೇಪ್ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಅಗೈನ್ ಅದು ಜಡ್ಜ್ಮೆಂಟ್ ಪಾಸ್ ಮಾಡುವಾಗ ಅದು ಜಡ್ಜ್ಮೆಂಟ್ನ ಇದರಲ್ಲಿ ಇದೆ ಅಂತ ನಾನು ಹೇಳಲ್ಲ, ಬಟ್ ಈ ಥರದ ಅಬ್ಸರ್ವೇಷನ್ಸು ಮಾತುಗಳು ಎಷ್ಟು ಕಾಮನ್ ಆಗಿ ಬರ್ತವೆ ಅಂತಂದರೆ, ಅಂದರೆ ನೀವು ಹೇಳಿದ್ರಲ್ಲ ಆ ಗೈಡ್ಲೈನ್ಸು, ಆ ಜೆಂಡರ್ ಬಗ್ಗೆ, ಸ್ಟೀರಿಯೋಟೈಪ್ ಬಗ್ಗೆ ಅಥವಾ ಶಬ್ದ ಬಳಕೆಗಳ ಬಗ್ಗೆ ಹ್ಯಾಂಡ್ ಬುಕ್ ಆಫ್ ಇನ್ಸ್ಟ್ರಕ್ಷನ್ ತಂದ ಮೇಲೂ ಕೂಡ ನೋಡಿ ಅದರಲ್ಲಿ ಹೆಂಗೆ ಅಲ್ಲಿ ಕಲ್ಕತ್ತಾದಲ್ಲಿ ಆಗಿದ್ದು ಅವಳನ್ನು ಕಿಡ್ನ್ಯಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಆಗಿರ್ತದೆ. ಬಹುಶಃ ಆ ಮಗು ಸತ್ತು ಹೋಗುತ್ತೆ ಅಂತ ಕಾಣುತ್ತೆ. ಆ ಥರದಲ್ಲಿ ಏನೋ ಒಂದು ಕೇಸು ಅದು. ಸೊ ಅಂಥ ಸಂದರ್ಭದಲ್ಲಿ 2 ನಿಮಿಷದ ಲೈಂಗಿಕ ಸುಖ ಅನುಭವಿಸಿ ಸಮಾಜ ದೃಷ್ಟಿಯಲ್ಲಿ ಕೀಳಾಗುವ ಬದಲು ನಿಮ್ಮ ಲೈಂಗಿಕ ತೃಷೆಯನ್ನ ಅಡಗಿಸಿಟ್ಕೊಳ್ಳಿ ಅಂತ ಅನ್ನುವಂತಹ ಮಾತನ್ನ ಅಲ್ಲಿ ಜಡ್ಜು ಹೇಳಿದ್ದೆ ಅಂತ ಅನ್ನೋದನ್ನ ನಾವು ಇದರಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದಂಥದ್ದು, ರಿಪೋರ್ಟ್ಗಳಲ್ಲಿ. ಈಗಲೂ ಕೂಡ ನಾವು ಗೂಗಲ್ ಮಾಡಿದರೆ ರೇಪ್ ಕೇಸಸ್ ಅಂತಂದರೆ ಇಂತಹ ಬೇಕಾದಷ್ಟು ಉಲ್ಲೇಖಗಳು ನಮಗೆ ಸಿಗ್ತವೆ. ಅಥವಾ 2015 ವೇ ಬ್ಯಾಕಲ್ಲೇ ನೀವು ಮಥುರಾ ಕೇಸ್ ಹೇಳಿದ್ರೆ ಹಾಗೆ ನಡ್ಕೊಂಡು ಬಂದಂಗೆ ಮಡ್ರಾಸ್ ಹೈಕೋರ್ಟು ಅತ್ಯಾಚಾರದ ಆರೋಪಿಗೆ ಮದುವೆ ಮಾಡ್ಕೊ ಹೋಗು ಅಂತ ಕೊಟ್ಟು ಇಡೀ ದೇಶ ಎದ್ದು ನಿಂತು ಪ್ರತಿಭಟನೆ ಮಾಡಿತ್ತು ಅಂತ ಅನ್ನೋದು ಇರೋ ಅಂಥದ್ದು. ದೆನ್ ನೀವೇ ಹೇಳಿದಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಬಹಳ ಹಿಂದೆ ಮುಖ್ಯ ನ್ಯಾಯಾಧೀಶರು ವಿವಾಹಿತಗಳ ದಂಪತಿಗಳ ಮಧ್ಯದಲ್ಲಿ ಅತ್ಯಾಚಾರ ಅಂತ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದನ್ನು, ಅಟ್ ದ ಸೇಮ್ ಟೈಮ್ ಮತ್ತೆ
ಅದ್ರ ಬಗ್ಗೆ ಒಂದು ದಾವೆ ನಡೀತಾ ಇರುವಾಗ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸುತ್ತೆ. ಈ ಥರ ಲೈಂಗಿಕ ಮದುವೆನಲ್ಲಿ ವಿವಾಹಿತ ಸಂಬಂಧದಲ್ಲಿ ಅತ್ಯಾಚಾರವನ್ನು ನಾವು ಗಣನೆಗೆ ತಗೊಂಡ್ರೆ ಫ್ಯಾಮಿಲಿಗಳು ಹಾಳಾಗಿ ಹೋಗ್ತವೆ ಅಂಥದ್ದು. ಬಟ್ NCRB ಅಥವಾ ಬೇರೆ ಬೇರೆ ಕೇಂದ್ರ ಸರ್ಕಾರದ ಅಧಿಕೃತ ಅಂಕಿಅಂಶಗಳಲ್ಲೇ ಹೇಳ್ತವೆ, ವಿವಾಹಿತ ಮಹಿಳೆಯರಲ್ಲಿ 83% ಜನ ತಾವು ಗಂಡನಿಂದ ಲೈಂಗಿಕ ಕಿರುಕುಳ ಅಥವಾ ದೌರ್ಜನ್ಯವನ್ನು ಎದುರಿಸಿದೀವಿ ಅಂತ ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಇಡಿಯಾಗಿ ಇಂತಹ ಸಂದರ್ಭಗಳನ್ನು ನಾವು ನೋಡುವಾಗ ಆರ್ಟಿಕಲ್ 21, 19 ಇದೆಲ್ಲ ಮಾತಾಡ್ತೀವಲ್ಲ, ಇದು ಯಾವುದೂ ಕೂಡ ನ್ಯಾಯಾಲಯಗಳಲ್ಲಿ ಚರ್ಚೆಗೆ ಬರುವಾಗ ಅಥವಾ ಇದು ನಡೆಯುವಾಗ, ಟ್ರಯಲ್ಗಳು ನಡೆಯುವಾಗ ಮುಖ್ಯ ಅಂತ ಅನ್ಸೋದೇ ಇಲ್ಲ. ಯಾಕೆ? ನಾವು ಇದನ್ನ ನಾವು ಒಂದು ನಾವು ಹೇಗೆ ನಾವು ಇದನ್ನ ನೋಡ್ಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲಾ ಕಡೆ ಹೌದು ಜೆಂಡರ್ ಇಕ್ವಾಲಿಟಿ ಇರ್ಬೇಕು. ಜೆಂಡರ್ ಇಕ್ವಾಲಿಟಿ ಇರ್ಬೇಕಾಗಿದೆ ಅಂದ್ರೆ ಏನೇನ್ ನಾವು ಮಾಡ್ಬೇಕಾಗಿದೆ, ಮತ್ತೆ ಯಾವ ತರ ಕ್ರಮಗಳು ತಗೋಬೇಕು ಅಂತ ಒಂದ್ ಕಡೆ ನಾವು ಮಾತಾಡ್ತೀವಿ. ಆದ್ರೆ ಅದೇ ಟೈಮಲ್ಲಿ ಕೋರ್ಟ್ಗಳಲ್ಲಿ ನಾವು ನೋಡ್ಬೇಕಾಗಿದೆ ಅಂದ್ರೆ ಈ ಒಂದು ಇದು ಸ್ಟೀರಿಯೋ ಟೈಪ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದು ತುಂಬಾ ಸಿಂಪಲ್ ಆಗಿ ಆತರ ನಾವು ಯೂಸ್ ಮಾಡೋದ್ ಪದ ಅಲ್ಲ. ಅದ್ ಸ್ಟೀರಿಯೋ ಟೈಪ್ ಹಿಂದೆ ಒಂದ್ ಸಪೋಸಿಷನ್ ಇರತ್ತೆ, ಮಹಿಳೆಯರಂದ್ರೆ ಹೀಗಿರ್ಬೇಕು, ಮಹಿಳೆಯರಂದ್ರೆ ಈ ತರ ನಡಿಬೇಕು. ಈಗ ರೀಸೆಂಟ್ ಆಗಿ ಒಂದು ಜಜ್ಮೆಂಟ್ ಬಂದಿತ್ತು, ಯಾವ ಹೈಕೋರ್ಟ್ ಅಂತ ನಂಗೆ ನೆನಪಿಲ್ಲ, ಬಟ್ ಒಂದ್ ಜಜ್ಮೆಂಟ್ ಬಂದಿತ್ತು. ಒಬ್ರು ಲೇಡಿ ಸಿಂಧೂರ್ ಹಾಕೊಂಡಿರ್ಲಿಲ್ಲ ಅಂದ್ರೆ ಅವರು ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ಅದನ್ನ ಒಂದು ಅವ್ರಿಗೆ ಯಾವ್ದೇ ತರದ ಒಂದು ಮೇಂಟೆನೆನ್ಸ್ ಸಿಗ್ಬೇಕಾ ಇಲ್ವಾ ಅಂತ ಪ್ರಶ್ನೆ ಬಂದಿತ್ತು. ಒಬ್ರು ಅವರ ಇನ್ಲಾಸ್ ನ ನೋಡ್ಕೊಂಡಿಲ್ಲ ಅಂದ್ರೆ ವೈಲೆನ್ಸ್ ನಾನೇ ಜಸ್ಟಿಫೈ ಮಾಡೋ ತರ ಬರುತ್ತೆ. ಸೊ ಆತರ ಇರ್ಬೇಕಾಗಿದೆ ಅಂದ್ರೆ ಈ ಪೇಟ್ರಿಯಾರ್ಕಲ್ ರೂಟ್ಸ್ ಇದೆಯಲ್ಲ, ಆ ರೂಟ್ಸ್ ಇನ್ನ ಪ್ರೆಜುಡಿಸ್ ತುಂಬಾ ಓಪನ್ ಆಗಿ ಒಂದೊಂದ್ಸತಿ ನಾವು ನೋಡೋದು ಹೊರಗಡೆ ಬರುತ್ತಂತ. ಈಗ ಸೆನ್ಸಿಟೈಸೇಷನ್ ಇಂದ ಎಲ್ಲಾ ಕ್ಲಿಯರ್ ಆಗ್ತಾ ಇತ್ತು. ಒಂದ್ ಹ್ಯಾಂಡ್ ಬುಕ್ ಬಂದಿದೆ, ಜಜ್ಮೆಂಟ್ ಬಂದಿದೆ, ಸೆನ್ಸಿಟೈಸೇಷನ್ ಇಂದಾನೇ ಎಲ್ಲಾ ಒಂದು ಸರಿಗಾಗ್ತಾ ಇತ್ತು ಅಂದ್ರೆ ಅದು ನಿಜವಾಗ್ಲೂ ಅಷ್ಟು ಈಸಿ ವಿಷಯನ ಅಂತ. ಯಾಕಂದ್ರೆ ನಮ್ಮ ಪ್ರೆಜುಡಿಸ್ಗಳಿರ್ಲಿ, ನಮ್ಮ ಎಂಡ್ ಆಫ್ ದ ಡೇ ನಮ್ಮ ಸಮಾಜನ ನಾವು ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಫ್ಯೂಡಲ್ ಸೊಸೈಟಿ, ಎಕ್ಸ್ಟ್ರೀಮ್ಲಿ ಕಾಸ್ಟಿಸ್ಟ್ ಸೊಸೈಟಿ. ಅದರಲ್ಲಿ ಕೋರ್ ಒಂಥರ ಒಂದ್ ಕೋರ್ ಇದಿರೋದೇ, ಒಂದು ಮೇನ್ ಇರೋದೇ ಒಂದು ಈ ಪೇಟ್ರಿಯಾರ್ಕಿ ಮೇಲೆ ನಿಂತಿರೋದು ನಮ್ಮ ಸಮಾಜದಲ್ಲಿ. ನೀವು ಫೌಂಡೇಶನ್ ನಾವು ಅಷ್ಟು ಈಸಿಯಾಗಿ ಒಂದು ಬುಕ್ ಜೊತೆ ಚೇಂಜ್ ಆಗತ್ತಾ ಅಂತ ಪ್ರಶ್ನೆ ಇರೋದು ನಮ್ಗೆ. ಅದು ಒಂದ್ ಕಡೆ. ಎರಡನೇದು, ನಾವು ಜುಡಿಷಿಯರಿನ ನಾವು ನೋಡ್ಬೇಕಾಗಿದ್ರು ಕೂಡ ಈ ಜುಡಿಷಿಯರಿಯಲ್ಲಿ ಯಾರಿದ್ದಾರೆ, ನಾವು ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತ ಮತ್ತೆ ಸುಮಾರು ಪ್ರಶ್ನೆಗಳು ಬರುತ್ತೆ. ಬಟ್ ಬರೀ ಮಹಿಳೆಯರಿದ್ರೆ ಮಾತ್ರ ಅದು ಇಮಿಡಿಯೇಟ್ ಆಗಿ ರೆಪ್ರೆಸೆಂಟೇಷನ್ ಇಂದ ಜಸ್ಟಿಸ್ ಸಿಕ್ಕತ್ತಂತ ನಾನು ಆ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಬಟ್ ಇವಾಗ್ಲೂ ಕೂಡ ಯಾಕೆ ಮಹಿಳೆಯರ ಸಂಖ್ಯೆ ಅಷ್ಟು ಕಡಿಮೆ ಇದೆ ಫ್ರಮ್ ದ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಟು ದ ಎಸ್ಪೆಷಲಿ ಇನ್ ದ ಹೈಯರ್ ಜುಡಿಷಿಯರಿಯಲ್ಲಿ ಯಾಕೆ ಇಷ್ಟು ಕಡಿಮೆ ಇದೆ? ಇದು ಮತ್ತೆ ಅದು ಬರೀ ಮಹಿಳೆಯರ ವಿಷಯ ಮಾತ್ರ ಅಲ್ಲ, ನಾವು ಜಾತಿ ಸಂಬಂಧಪಟ್ಟಿದ್ದು ನೋಡಿದ್ರು ಕೂಡ ವೈ ಇಸ್ ಇಟ್ ದಟ್ ಬರೀ ಡಾಮಿನೆಂಟ್ ಕಾಸ್ಟ್ ಅವ್ರು ಮಾತ್ರ ಮ್ಯಾಕ್ಸಿಮಮ್ ಇದ್ದಾರೆ. ಅಗೇನ್ ಮೇನ್ ಆಗಿ ಹೈಯರ್ ಜುಡಿಷಿಯರಿಯಲ್ಲಿ ಒಂದು ತುಂಬಾ ಮೇನ್ ಡಿಮಾಂಡ್ ಇರೋದು, ಜುಡಿಷಿಯರಿಯಲ್ಲೂ ರಿಸರ್ವೇಶನ್ ಇರಬೇಕು, ಅದು ಹೈಯರ್ ಜುಡಿಷಿಯರಿಯಲ್ಲೂ ಯಾಕೆ ರಿಸರ್ವೇಶನ್ ಇರಬಾರ್ದು ಅಂತ ಪ್ರಶ್ನೆ ಇರೋದು. ಸೊ ರೆಪ್ರೆಸೆಂಟೇಷನ್ ಮೇ ನಾಟ್ ಬಿ ದ ಆನ್ಸರ್, ಬಟ್ ರೆಪ್ರೆಸೆಂಟೇಷನ್ ವಿಲ್ ಇನ್ಕ್ರೀಸ್ ದ ಡೆಮೋಕ್ರಾಟಿಕ್ ನೇಚರ್ ಆಫ್ ದ ಸಿಸ್ಟಮ್. ಅದನ್ನು ಒಂದು ಪಾಯಿಂಟ್ ನ ನಾವು ಮನ್ಸಲ್ಲಿ ಇಟ್ಕೋಬೇಕಾಗತ್ತೆ ನಾವು ಇದ್ರ ಬಗ್ಗೆ ಮಾತಾಡುವಾಗ. ಶಾರ್ಟ್ ಇದು ಒಂದು ಗೈಡ್ ಬುಕ್, ಹ್ಯಾಂಡ್ ಬುಕ್ ನೀವು ನಾನು ಇವತ್ತು ಮಾತಾಡ್ತಾ ಇದೀವಿ, ಎಷ್ಟು ಜಜ್ಗಳು ನೋಡಿದಾರ ಅಂತ ನಮ್ಗೆ ಗೊತ್ತಿಲ್ಲ, ಫ್ಯಾಕ್ಟ್ ಇರೋದದು. ಸೊ ಬಂದಿದೆ, ಒಂದಿಷ್ಟು ಟ್ರೈನಿಂಗ್ ಗಳಾಗ್ತಾ ಇದೆ, ಬಟ್ ಟ್ರೈನಿಂಗ್ ಇಂದಾನೆ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು ಅಂದ್ರೆ ನಮ್ಮ ಸಮಾಜ ಬೇರೆ ತರ ಇರ್ತಾ ಇತ್ತು ಇವತ್ತಿಗೆ. ಅಲ್ಲ, ಅದು ಕರೆಕ್ಟ್, ಟ್ರೈನಿಂಗ್ ಇಂದಾನೆ ಆಗಲ್ಲ ಅನ್ನೋದನ್ನ ಒಪ್ಕೋತಾನೆ. ಬಟ್ ನನಗೆ ಇಲ್ಲಿ ಒಂದು ಅಫ್ಕೋರ್ಸ್ ಜೆಂಡರು, ಕ್ಲಾಸು, ಕ್ಯಾಸ್ಟು ಇವೆಲ್ಲವೂ ಇಲ್ಲಿ ಪ್ರಭಾವ ಬೀರ್ತವೆ ಮತ್ತು ಅಲ್ಲಿರುವಂತಹ ಡಿಸ್ಪ್ಯಾರಿಟಿಗಳನ್ನ ಸರಿ ಮಾಡ್ತಾನೆ ಇದನ್ನು ಕೂಡ ಸರಿ ಮಾಡಬೇಕು ಅಂತ ಅನ್ನೋದನ್ನ ಒಪ್ಕೋತಾನೆ. ಜಸ್ಟಿಸ್ BV ನಾಗರತ್ನ ಅವರ ಮಾತುಗಳನ್ನ ಇಲ್ಲೊಂಚೂರು ಕೋಟ್ ಮಾಡಬೇಕು ಅಂತ ನಾನು ಅಂದ್ಕೋತೀನಿ.
ಮಾಡ್ತೀನಿ. ಯಾಕೆಂತಂದ್ರೆ ಒಂಥರ ಈ ಥರದಲ್ಲಿ ಅವಳು ಯಾಕೆ ಹೋದ್ಲು ಅಲ್ಲಿಗೆ ಅಂತ ಅನ್ನೋಕ್ಕಿಂತ ಅವ್ನು ಯಾಕೆ ಹಂಗೆ ಮಾಡ್ದ ಅಂತ ಒಬ್ಬ ಜಡ್ಜ್ ಕೇಳುವಂತಹ ಸ್ಥಿತಿ ಬರಬೇಕು ಅಂತ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಬಟ್ ಬಿ ವಿ ನಾಗರತ್ನ ಅವ್ರು ಹೇಳಿದ್ದು ರೀಸೆಂಟಾಗಿ 3-4 ಡೇಸ್ ಬ್ಯಾಕ್ ಏನೋ ಬಂದಿದ್ದು, ನಾನು ಮೀಡಿಯಾದಲ್ಲಿ ನೋಡಿರೋ ಅಂಥದ್ದು. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೆಣ್ಮಕ್ಳನ್ನ ಅವ್ರ ಪಾಡಿಗೆ ಅವರನ್ನ ಬಿಡಿ, ಅವ್ರ ಘನತೆಯ ಬದುಕನ್ನ ಅವ್ರು ನಡೆಸೋದಕ್ಕೆ ಬಿಡಿ, ಅವರನ್ನ ಮಾನಿಟರ್ ಮಾಡಬೇಕಾಗಿಲ್ಲ ನೀವು, ಲೆಟ್ ದೆಮ್ ಗ್ರೋ ಅಂತ ಅನ್ನುವ ಮಾತು ಹೇಳ್ತಾರೆ. ಹಾಗೆ ಹೇಳ್ತಾನೇನೆ ಮುಂದುವರೆದು ಅದು PIL ಸಂದರ್ಭವೋ ಏನೋ ನನಗೆ ಗೊತ್ತಿಲ್ಲ, ಅವ್ರು ಹೇಳೋದೇನೆಂದ್ರೆ ಎಲ್ಲ ಹಂತಗಳಲ್ಲಿ ಸೆನ್ಸಿಟೈಸೇಷನ್, ಅದು ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಇರಬಹುದು, ಆಫೀಸ್ಗಳಲ್ಲಿರ್ಬೋದು, ಎಲ್ಲ ಕಡೆಗೂ ಕೂಡ ನೀವು ಸೆನ್ಸಿಟೈಸೇಷನ್ಗಳನ್ನು ಮಾಡುವ ಮೂಲಕವೇ ಕಾನೂನಿನ ಅರಿವನ್ನ ಮತ್ತು ಭಯವನ್ನ ಕೂಡ ಮೂಡ್ಸಕ್ ಸಾಧ್ಯ ಆಗತ್ತೆ ಅನ್ನುವ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಬಹುಶಃ ಇಲ್ಲಿ ನಾವು ನಮ್ಮ ಹುಬ್ಬಳ್ಳಿಯ ಕೇಸನ್ನು ಕೂಡ ತಗೊಂಡ್ರೆ, ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ, ಅಂದ್ರೆ ಅತ್ಯಾಚಾರ ಆಗಿದೆ ಎನ್ನುವ ಆರೋಪ ಇದೆ. ಆ ಆರೋಪಿ ಅವನೇ ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಮಗುವನ್ನ ಎತ್ಕೊಂಡಿರುವ CCTV ಫುಟೇಜ್ ಸಿಕ್ಕಿದೆ ಅಂದ ತಕ್ಷಣ ಆತನನ್ನ ಬಂಧನ ಮಾಡಿದ್ದಾರೆ. ಓಕೆ, ಅಂಥದ್ದೊಂದು ಕುರುಹು ಸಿಕ್ಕಾಗ ಮಾಡಿದ್ದಾರೆ. ಆದ್ರೆ ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಟ್ರು. ಆ ಎನ್ಕೌಂಟರ್ ಮಾಡಿ ಸಾಯಿಸುವ ಸ್ವಲ್ಪ ಮುಂಚೆ ದೊಡ್ಡ ದೊಡ್ಡ ಪ್ರತಿಭಟನೆಗಳಲ್ಲಿ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರು ಎನ್ಕೌಂಟರ್ ಮಾಡಿ ಅಂತ. ಯಾಕೆ ಜನ ಅಂತ ಒಂದು ಮನಸ್ಥಿತಿಗೆ ಬರುವಂತಹ ಸ್ಥಿತಿ ಯಾಕೆ ನಿರ್ಮಾಣ ಆಯ್ತು? ಎಲ್ಲೋ ಒಂದ್ ಕಡೆ ಜುಡಿಷಿಯರಿಯ, ಈ ಸಿಸ್ಟಮ್ಮಿನ, ಅಡ್ಮಿನಿಸ್ಟ್ರೇಷನ್ನಿನ ಫೇಲ್ಯೂರ್ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ಖಂಡಿತ. ಅದು ಒಂದ್ ಕಡೆ ಸಿಸ್ಟಮಿಕ್ ಫೇಲಿಯರ್ ಒಂದ್ ಕಡೆ ಸಿಸ್ಟಮಿಕ್ ಫೇಲಿಯರ್ ಇದೆ. ಇನ್ನೊಂದ್ ಕಡೆ ನಾವು ಹೇಗ ನೋಡ್ತೀವಿ ಅಂತಾನು ಇರೋದು. ಈಗ ಯಾವ್ದಾದ್ರು ಒಂದ್ ಕೇಸ್ ತಗೊಳ್ಳಿ, ಅದು ವಿದಿನ್ ಅ ಟೈಮ್ ಫ್ರೇಮ್ ಮುಗಿಯಲ್ಲ. ಎಷ್ಟು ಟೈಮ್ ಆಗತ್ತೆ ಮುಗಿಯಕ್ಕೆ? ಈಗ ಫಾರ್ ಇನ್ಸ್ಟೆನ್ಸ್ ಒಂದ್ ಪ್ರಕರಣ ಶುರು ಆದ್ರೆ 3 years, 4 years, 5 years, 6 years, ದೇರ್ ಇಸ್ ನೋ ಲಿಮಿಟೇ ಇಲ್ಲ. ಎಷ್ಟು ಬಾವ್ರಿ ದೇವಿದು ಇನ್ನೂ ಜಡ್ಜ್ಮೆಂಟೇ ಬಂದಿಲ್ವಲ್ಲ ಮೈತ್ರಿ? ಬಾವ್ರಿ ದೇವಿ ಅವ್ರದ್ದು ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಆಫ್ಟರ್ ದ ಇನಿಷಿಯಲ್ ಅಕ್ವಿಟಲ್ ಅವ್ರದ್ದು ಏನ್ ಚಾಲೆಂಜ್ ಮಾಡಿದ್ದಾರೆ ಇನ್ನೂ ಬಂದಿಲ್ಲ. ಅಂಡ್ ಇದು ಬರೀ ಒಂದು ಜಡ್ಜ್ಮೆಂಟ್ ಬರತ್ತಾ ಇಲ್ಲ ಅಂತ ಮಾತ್ರ ಪ್ರಶ್ನೆ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಾಗತ್ತೆ? ತಕ್ಷಣ FIR ಆಗತ್ತಾ? ಅದು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡ್ತಾರ? ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಸಾಕ್ಷಿಗಳು ಕೊಡೋದ್ ಸಂಬಂಧಪಟ್ಟಿದ್ದು ಹೋಗ್ಬಿಟ್ಟು ವೇಟ್ ಮಾಡ್ಬೇಕು. ಅಂದ್ರೆ ಇದು ಇಡೀ ಸಿಸ್ಟಮ್ ಇದೆಯಲ್ಲ, ಫ್ರಮ್ ದ ಬಿಗಿನಿಂಗ್ ಇಂದ ಈಗ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವೇ ಯೋಚನೆ ಮಾಡ್ತೀವಿ, ನಿಜವಾಗ್ಲೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಾ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದಾ, ಈ ಸಿಸ್ಟಮ್ ಒಳಗಡೆ ಹೋಗೋದಾ ಅಂತ. ಇವು ಹೇಳ್ತಾರೆ, ದ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ದ ಪನಿಷ್ಮೆಂಟ್ ಪ್ರೋಸೆಸ್, ದ ಪನಿಷ್ಮೆಂಟ್ ಇಸ್ ಇನ್ ದ ಪ್ರೋಸೆಸ್. ಪನಿಷ್ಮೆಂಟ್ ಇಸ್ ಇನ್ ದ ಪ್ರೋಸೆಸ್ ನಾಟ್ ಓನ್ಲಿ ಫಾರ್ ಅಕ್ಯೂಸ್ಡ್ ಬಟ್ ಈವನ್ ಫಾರ್ ದ ಪರ್ಸನ್ ಹೂ ಇಸ್ ದ ವಿಕ್ಟಮ್. ಯಾಕಂದ್ರೆ ಅವ್ರಿಗೆ ಮತ್ತೆ ಹೋಗೋದು, ಮತ್ತೆ ಅಲ್ಲಿ ಈಗ ಒಂದು 5-10 ವರ್ಷ ಸುಮಾರು ಕೇಸ್ಗಳಲ್ಲಿ ಈ ಸೆಕ್ಷುವಲ್ ವೈಲೆನ್ಸ್ ಆದ್ಮೇಲೆ ಅವರು ತುಂಬಾ ಯಂಗ್ ಆಗಿರುವಾಗ ಮದ್ವೆ ಆಗತ್ತೆ, ಮದ್ವೆ ಆದ್ಮೇಲೆ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ಬೇಕು, ಪ್ರೊಸೆಸ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಕಷ್ಟ ಇದೆ. ಅಟ್ ದ ಸೇಮ್ ಟೈಮ್ ಈ ಒಂದು ಎನ್ಕೌಂಟರ್ ಮಾಡ್ಬೇಕು, ಎನ್ಕೌಂಟರ್ ಮಾಡಿಸಿ ಅಂತ ಹೇಳೋದು ಒಂದು ಏನ್ ಡಿಮಾಂಡ್ ಇದೆಯೋ ಅದನ್ನು ನಾವು ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ಬೇಕಾಗತ್ತೆ. ಅಫ್ಕೋರ್ಸ್ ನಾವು ಯಾವ್ದೇ ಕಾರಣಕ್ಕೆ ಎನ್ಕೌಂಟರ್ ಇಸ್ ನಥಿಂಗ್ ಬಟ್ ಅನದರ್ ವರ್ಡ್ ಫಾರ್ ಮರ್ಡರ್. ದಟ್ ನಾವು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅದು. ಇಟ್ಸ್ ಒಂಥರ ಈ ಸ್ಮೂತರ್ ವರ್ಡ್ ಫಾರ್ ಮರ್ಡರ್ ಗಿವನ್ ಟು ದ ಪೊಲೀಸ್ ಅಫಿಷಿಯಲ್ಸ್ ಅಷ್ಟೇ ಅವ್ರು ಮಾಡಿದಾಗ. ಸೊ ನಾವು ಇದನ್ನ ಮರ್ಡರ್ ಅಂತಾನೆ ಅರ್ಥ ಮಾಡ್ಕೋಬೇಕು. ನಾವು ವಿಲ್ ವಿ ನೋ ದ ರಿಯಾಲಿಟಿ ಆಫ್ ದಿಸ್ ಕೇಸ್. ಹುಬ್ಳಿ ಕೇಸೇ ತಗೊಳ್ಳಿ, ಈಗ ಅವ್ರನ್ನ ಕೊಲೆ ಮಾಡಿದ್ದಾರೆ, ಇದು ಒಂದು ಫ್ಯಾಕ್ಟ್ ಏನಿದೆ ಅಂತ ಹೊರಗಡೆ ಬರತ್ತಾ? ಸೌಜನ್ಯ ಕೇಸಲ್ಲಿ ಯಾವ ತರ ಅನ್ಯಾಯ ಆಗಿದೆ, ಒಬ್ರು ಅಮಾಯಕರನ್ನ ಅಕ್ಯೂಸ್ ಮಾಡ್ಬಿಟ್ಟು ಎಷ್ಟು ವರ್ಷ ಅವ್ರಿಗೆ ಒಂದು ಈ ಒಂದು ಪ್ರೋಸೆಸ್ ಅಲ್ಲಿ ಇದ್ದು, ಆಮೇಲೆ ಅವ್ರದ್ದು ಅಕ್ವಿಟಲ್ ಮಾತ್ರ ಅಲ್ಲ, ಇಟ್ಸ್ ಟೋಟಲಿ ಫ್ಯಾಬ್ರಿಕೇಟೆಡ್ ಕೇಸ್ ಅಂತ ಏನ್ ಬಂತು. ಸಪೋಸ್ ದಿಸ್ ಹ್ಯಾಡ್ ಹ್ಯಾಪೆಂಡ್ ಆ ಕೇಸಲ್ಲಿ, ನನ್ ಆಫ್ ದಿಸ್ ವುಡ್ ಹ್ಯಾವ್ ಕಮ್ ಔಟ್. ಸೊ ಒಂದು ಎನ್ಕೌಂಟರ್ದು ನಾವ್ ಏನ್ ಹೇಳ್ತೀವಿ, ದಟ್ ಆಲ್ಸೋ ಇಸ್ ಅ ವೆರಿ, ಅಂದ್ರೆ ಇದು ಎನ್ಕೌಂಟರ್ ಮಾಡ್ಬಿಡ್ಬೇಕು, ಅವ್ರ ಕೊಲೆ ಮಾಡ್ಬಿಡ್ಬೇಕು, ಆ ಒಂದು ಫೀಲಿಂಗು ಬರೋದು. ನಾವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ನಾವ್ ಏನ್ ಹೇಳ್ತೀವಿ ಅಂತ, ನಾವು ಹೇಗ್ ಪ್ರಶ್ನೆ ಮಾಡ್ತೀವಿ. ಅಲ್ಟಿಮೇಟ್ಲಿ ಈ ಸಿಸ್ಟಮ್ ವರ್ಕೇ ಆಗಲ್ಲ ಅಂತ ನಾನು ಹೇಳಲ್ಲ. ಸುಮಾರು ಪ್ರಕರಣಗಳಲ್ಲಿ ಆಗಿದೆ, 6 ತಿಂಗಳಲ್ಲಿ ಕೇಸ್ ಆಗಿದೆ, ಕನ್ವಿಕ್ಷನ್ ಆಗಿದೆ, ಕ್ಲೋಸ್ ಆಗಿದೆ. ಸೊ ಸಿಸ್ಟಮ್ ಯಾವಾಗ ವರ್ಕ್ ಮಾಡಕ್ ಇಷ್ಟ ಇದೆಯೋ ವರ್ಕ್ ಆಗತ್ತೆ, ಯಾವಾಗ ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ವಿ. ನಾವು ಹತ್ರಾಸಲ್ಲಿ ಏನಾಗಿದೆ ಅಂತ ನೋಡಿದೀವಿ, ಯಾವ ತರ ಜಜ್ಮೆಂಟ್ ಹತ್ರಾಸಲ್ಲಿ ಬಂದಿದೆ ಅಂತ. ಅಲ್ಲಿ ಅವರು ವಿ ಕೆನಾಟ್ ಬಿಲೀವ್ ಹರ್ ಬಿಕಾಸ್ ಶಿ ಮೇ ಹ್ಯಾವ್ ಬಿನ್ ಟ್ಯೂಟರ್ಡ್ ಅಂತ ಅವ್ರು ಏನ್ ಹೇಳಿದ್ದಾರೆ ಹತ್ರಾಸ್ ಜಜ್ಮೆಂಟ್ ಅಲ್ಲಿ. ಸೊ ಎಲ್ಲಿ ಸಿಸ್ಟಮ್ ಮಾಡ್ಬೇಕು ಅಂತ ಹೇಳತ್ತೋ ಇಟ್ ಇಸ್ ಪಾಸಿಬಲ್ ಟು ಡೂ ಇಟ್, ಬಟ್ ಇಲ್ಲ, ಡ್ಯೂ ಟು
ವೇರಿಯಸ್ ರೀಸನ್ಸ್ ಇಲ್ಲ ಅಂತ ಇದ್ರೆ ಇಲ್ಲ. ಅಂಡ್ ಇನ್ ದೋಸ್ ರೀಸನ್ಸ್ ನಾವು ಅದ್ರಲ್ಲಿ ನಾವು ನೋಡ್ಲೇಬೇಕು ಇದೆಲ್ಲ ಯಾವ ಒಂದು ವರ್ಗದಿಂದ ಬಂದಿದ್ದಾರೆ ವಿಕ್ಟಮು, ಯಾವ ಒಂದು ವರ್ಗದಿಂದ ಯಾವ ಜಾತಿಯಿಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವರ ಒಂದು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಏನಿದೆ, ಇದೆಲ್ಲಾನು ಮ್ಯಾಟರ್ ಆಗೇ ಆಗತ್ತೆ. ಬೋತ್ ವಿಕ್ಟಿಮ್ ಅಂಡ್ ದ ಪರ್ಪೆಟ್ರೇಟರ್ ಎರಡೂ ಕಡೆಗೂ ಕೂಡ ಇದು ಅಪ್ಲೈ ಆಗತ್ತೆ ಅಂತ ಅನ್ನೋದು ಹಲವಾರು ಪ್ರಕರಣಗಳು ನಮಗೆ ದೃಷ್ಟಾಂತವಾಗಿ ಇದಾವೆ ಅಂತ ಅನ್ನೋದನ್ನ ಗಮನಿಸ್ತಾನೇನೆ ಬಹುಶಃ ಅಲಹಾಬಾದ್ ಹೈಕೋರ್ಟಿಗೆ ಇಫ್ ವಿ ಕಮ್ ಬ್ಯಾಕ್ ಹಿಸ್ಟಾರಿಕಲ್ ಜಡ್ಜ್ಮೆಂಟು ಇಂದಿರಾ ಗಾಂಧಿ ಜಡ್ಜ್ಮೆಂಟ್ ಅನ್ನ ಕೊಟ್ಟು ವಾವ್ ಅಲಹಾಬಾದ್ ಹೈಕೋರ್ಟ್ ಅಂತ ಹೇಳಿದಂತಹ ಕೋರ್ಟಲ್ಲಿ ನಾವಿವತ್ತು ಇಂಥದ್ದನ್ನು ಕೇಳುವಂತಹ ಸ್ಥಿತಿ ಬಂದಿದೆ. ನಾವಲ್ಲ, ಸುಪ್ರೀಂ ಕೋರ್ಟೇ ಅವರನ್ನು ಅಗೈನ್ ಆ್ಯಂಡ್ ಅಗೈನು ಬಿವೇರ್ ಅಂತ ಹೇಳುವಂತಹ ಮಾತು, ನೀವು ಮಾತುಗಳನ್ನ ಆಡುವಾಗ ಎಚ್ಚರಿಕೆ ಇರಬೇಕು ನಿಮಗೆ ಅಂತ ಹೇಳಿ ಒಂದೇ ವಾರದಲ್ಲಿ ಮತ್ತೊಬ್ಬ ಜಡ್ಜ್ ಅಂಥದ್ದೇ ಮಾತಾಡ್ತಾರೆ ಅನ್ನುವ ಸ್ಥಿತಿಗೆ ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ಲಾಂಗ್ ವೇ ಟು ಗೋ ಟು ಫೈಟ್ ಫಾರ್ ಜಸ್ಟಿಸ್ ಆ್ಯಂಡ್ ಡಿಗ್ನಿಟಿ ಆಫ್ ಅವರ್ ಲೈಫ್ ಆ್ಯಂಡ್ ಲೈವ್ಲಿಹುಡ್ ಅಂತ ಅನ್ನುವಾಗ ಸೊ ನ್ಯಾಯಾಂಗದ ಪ್ರಮುಖ ಜವಾಬ್ದಾರಿ ನಿಷ್ಪಕ್ಷಪಾತವಾಗಿ ಇರಬೇಕಾಗಿರೋಂಥದ್ದು, ಕಾನೂನಿನ ಸಮರ್ಪಕ ಪಾಲನೆಯನ್ನು ಅವರು ಮಾಡಬೇಕು ಮತ್ತು ಸಮಾಜವು ಮಾಡಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋ ಅಂಥದ್ದು, ಮತ್ತು ನಾಗರಿಕರ ಹಕ್ಕುಗಳ ರಕ್ಷಣೆ, ನಾಗರಿಕರಿಗೆ ಅವರ ಕರ್ತವ್ಯಗಳನ್ನು ಅರ್ಥ ಮಾಡಿಸ್ತಾನೇನೆ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನ್ಯಾಯಾಂಗದ ಪ್ರಮುಖವಾದಂತಹ ಕರ್ತವ್ಯ, ಜವಾಬ್ದಾರಿ ಅಂತ ನನ್ನಂತಹ ನಾಗರಿಕರು, ಆರ್ಡಿನರಿ ನಾಗರಿಕರು ಭಾವಿಸ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಆ ನಾಗರಿಕರು ಅನ್ನುವಲ್ಲಿ ಮಹಿಳೆಯರು ಪಕ್ಕಕ್ಕೆ ತಳ್ಳಲ್ಪಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ನಾವು ಕಾಣ್ತಾ ಇರುವಾಗ ಇಂತಹ ಒಂದು ಚರ್ಚೆಗಳನ್ನು ಮಾಡ್ತಾ ನಮ್ಮ ವೀಕ್ಷಕರಿಗೆ ಅಲ್ಪ ಸ್ವಲ್ಪ ಲೀಗಲ್ ನಾಲೆಜನ್ನು ಕೊಡಿಸೋದು ಒಂದು ನಮ್ಮದು ಉದ್ದೇಶ ಆಗಿತ್ತು. ಹಾಗಾಗಿ ಈ ನೆಲೆಯಲ್ಲಿ ಇವತ್ತಿನ ಈ ಚರ್ಚೆನಲ್ಲಿ ಪಾಲ್ಗೊಂಡಿರುವ ನಿಮಗೆ ನಾನು ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಈ ಹೊತ್ತಿನ ಈ ಮಾತುಕತೆ. ಬಹುಶಃ ಇಂತಹ ಮಾತುಕತೆಗಳ ಮೂಲಕ ನಮಗೆ ಇರಬೇಕಾದಂತಹ ತಿಳುವಳಿಕೆ, ಯಾಕೆಂದರೆ ಕೋರ್ಟು ಜಡ್ಜಿಗಳು ಏನು ಹೇಳಿದ್ದಾರೆ ಅದರ ವಿರುದ್ಧ ನಾವು ಮಾತಾಡೋದು ಅಂದ ಕೂಡಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತನ್ನುವಂತಹ ಒಂದು ಭಯ ಎಲ್ಲರನ್ನೂ ಕಾಡ್ತಾನೆ ಇರುತ್ತೆ. ಆದರೆ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕಿನಲ್ಲಿ ನಮಗೆ ತೊಂದರೆಯಾಗುವ, ನಮಗೆ ಇನ್ ದ ಸೆನ್ಸ್ ಇಡೀ ಸಮಾಜಕ್ಕೆ ತೊಂದರೆಯಾಗುವ ಅಥವಾ ಇಲ್ಲಿ ಮಹಿಳೆ ಮತ್ತು ಮಹಿಳಾ ಪರವಾಗಿ ಆಲೋಚನೆ ಮಾಡುವವರ ಗೌರವಕ್ಕೆ ಧಕ್ಕೆ ಬರುವ ಥರದ ಮಾತುಗಳು ಬರುವಂಥ ಸಂದರ್ಭದಲ್ಲಿ ಈ ಸಂವಿಧಾನ ನಮಗೆ ಕೊಟ್ಟಿರುವ ಅವಕಾಶವನ್ನು ಇಟ್ಕೊಂಡು ಅದನ್ನು ಪ್ರಶ್ನೆ ಮಾಡ್ತಾ ಇದನ್ನು ಸರಿ ಮಾಡ್ಕೊಳ್ಳಿ, ನೀವು ಸಂವಿಧಾನವನ್ನು ಓದಿ ನೀವು ಅಂತ ಹೇಳುವಂತಹ ಒಂದು ಪ್ರಯತ್ನ ಜನಶಕ್ತಿ ಮೀಡಿಯಾದಿಂದ ಮಾಡ್ತಾ ಇರೋದು. ಸೊ ಜನಶಕ್ತಿ ಮೀಡಿಯಾ ಜನಶಿಕ್ಷಣವನ್ನು ಕೂಡ ತನ್ನ ಕೆಲಸದ ಭಾಗವಾಗಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈ ಥರದ ಚರ್ಚೆಗಳನ್ನು ನಾವು ಮಾತುಕತೆಗಳನ್ನು ಆವಾಗ ಮಾಡ್ತಾ ಇರ್ತೀವಿ. ಇದು ಜನಪರವಾದ ಮೀಡಿಯಾ, ನಿಮ್ಮ ಮೀಡಿಯಾ. ನಮ್ಮನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇಷ್ಟ ಆದರೆ ಇಂತಹ ಚರ್ಚೆಗಳನ್ನು ಇದು ಉಪಯುಕ್ತ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಹಂಚಿ, ನಮ್ಮ ಜೊತೆಗೆ ನೀವು ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಮೈತ್ರೇಯಿ ಕೃಷ್ಣನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಹೊತ್ತಿನ ಮಾತುಕತೆಯನ್ನು ಮುಗಿಸ್ತೀವಿ. ನಮಸ್ಕಾರ.